ನನ್ನ ಹೆಸರು ಅಮೋಘ್. ಕರುನಾಡಿನ ಪ್ರಸಿದ್ಧ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟ ಶ್ರೀಮಂತ 5ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಆಗರ್ಭ ಶ್ರೀಮಂತನಾಗಿದ್ದ ಶ್ರೀನಿವಾಸ ನಾಯಕನು ರತ್ನ ಮತ್ತು ವಜ್ರದ ವ್ಯಾಪಾರಿಯಾಗಿದ್ದನು. ಯಾರಿಗೂ ಯಾವ ದಾನವನ್ನೂ ಮಾಡದೆ ತನ್ನ ತಿಜೋರಿಯನ್ನು ತುಂಬಿಸುತ್ತಿದ್ದನು. ಅಂತಹ ಜಿಪುಣ ತನ್ನ ಸಕಲ ಆಸ್ತಿಯನ್ನು ತ್ಯಜಿಸಿ ಮಧುಕರ ವೃತ್ತಿಯನ್ನು ಅನುಸರಿಸಿದರು. ಶ್ರೀ ವ್ಯಾಸರಾಯರ ಬಳಿ ದಾಸದೀಕ್ಷೆಯನ್ನು ಕೋರಿ ಪುರಂದರ ವಿಠಲ ಎಂಬ ಅಂಕಿತನಾಮವನ್ನು ಪಡೆದರು. ಶ್ರೀನಿವಾಸ ನಾಯಕನು ಪುರಂದರದಾಸರಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಬನ್ನಿ, ಹಾಗಾದ್ರೆ 5ನೇ ತರಗತಿ ಮೇಲ್ಪೇತಾಸ್ ಮಕ್ಕಳಿಂದ ಈ ಕಿರು ನಾಟಕವನ್ನು ನೋಡೋಣ. ಈ ಗೀತೆಯನ್ನು ಬರೆದವರು ಯಾರು ಗೊತ್ತಾ ನಿಮಗೆ? ಇಲ್ಲ, ನೀವೇ ಹೇಳಿ. ನನಗೆ ಗೊತ್ತು, ಇಲ್ಲೇ ಪುಸ್ತಕದಲ್ಲಿ ಬರೆದಿದೆ, ಪುರಂದರದಾಸರು. ಹೌದು, ಪುರಂದರದಾಸರು ಬರೆದದ್ದು. ಇವತ್ತು ನಾನು ಪುರಂದರದಾಸರ ಕತೆ ಹೇಳ್ತೀನಿ. ಕಥೆಯ ಸಮಯ. ವಿಜಯನಗರದ ಸಾಮ್ರಾಟರ ಹಾರಕ್ಕೆ ಬೇಕಾದ ವಜ್ರಗಳನ್ನು ತಂದೆಯ ಮೆಟ್ಟಿಗೆಯಾಗಿ ವಜ್ರವಾಗಿ ಇಟ್ಟಿದ್ದೇನೆ. ಇದು ಹಾರಕ್ಕೆ ಬೇಕಾದ ಮಣಿಗಳನ್ನು ಬಂಗಾರದ ಪೋಣಿಸಿ ಇಟ್ಟಿದ್ದೇನೆ. ಮಧ್ವಪತಿ ಲಲಿತಮ್ಮ ಕರಿಮಣಿಸಲು ಮಾಡುವುದಕ್ಕೆ ಮುಂಗಡ ಹಣ ಕೊಟ್ಟಿದ್ದಾರೆ. ಅವರು ಅಪ್ಪಾಜಿ ಜೋಡಿ ಇರುತ್ತದೆ. ನಾನು ಅನಿಸಿಕೊಂಡಿದ್ದೇನೆ, ಲೆಕ್ಕ ಸರಿಯಿಲ್ಲದೆ ಕೆಲಸ ಆಗುವುದಿಲ್ಲ ಅಂತ ಲಲಿತಮ್ಮನವರಿಗೆ ಹೇಳಿದ್ದೇನೆ. ಸರಿಯಾಗಿ ಹೇಳಿದೆ ನೋಡಿ. ಸುಮ್ಮನೆ ನನ್ನನ್ನು ತಮಗೋಡಿ ನಾರಾಯಣನನ್ನು ಕರೆಯುತ್ತಾದರೆ ನನ್ನ ತಂದೆಯವರ ನಮ್ಮ ನಾಯಕರ ರತ್ನಗುಡಿ ವ್ಯಾಪಾರವನ್ನು ಬೆಳೆಸಿ ವಿಜಯನಗರದಲ್ಲಿ ಜನಪ್ರಿಯಗೊಳಿಸಿ ನಮ್ಮ ಆಸ್ತಿಯನ್ನು 100 ಪಟ್ಟು ವೃದ್ಧಿಸಿದ್ದೇನೆ. ಸರಿ ಸರಿ, ಸಮಯ ಹಾಳು ಮಾಡಬೇಡಿ. ನಾಲ್ವರು ಕೆಲಸದಲ್ಲಿ ತೊಡಗಿರಿ. ನಮಸ್ಕಾರ ನಾಯಕರೇ. ಹೇಳಿ, ಆಭರಣಗಳನ್ನು ಮಾಡಿಸಲು ಬಂದಿರಾ? ಇಲ್ಲ, ನಮ್ಮೊಂದಿಗೆ ಪ್ರಯಾಣವನ್ನು ಮಾಡಬೇಕೆಂದು ಎಣಿಸಿದ್ದೇವೆ. ನಮ್ಮ ಸೀಮೆಯ ಶ್ರೀಮಂತರಾದ ನಿಮ್ಮಿಂದ ನನ್ನ ಸಹಾಯವನ್ನು ನಿರೀಕ್ಷಿಸಬಹುದೇ? ಈ ದಿನ ಹಣ ಕೊಡಲು ಸಾಧ್ಯವಿಲ್ಲ. ನೀವು ನಾಳೆ ಬನ್ನಿರಿ. ಸ್ವಾಮಿ, ನಮ್ಮ ಮಗನ ಮುಂಜಿಗೆ ಸಹಾಯ ಬೇಕಿತ್ತು. ನಿನ್ನೆ ನೀವು ಹೇಳಿದ ಹಾಗೆ ಇಂದು ಬಂದಿದ್ದೇವೆ. ನನ್ನ ಮಗ ತಿಜೋರಿಯನ್ನು ಮನೆಯಲ್ಲಿ ಇಟ್ಟಿದ್ದಾನೆ. ನೀವು ನಾಳೆ ಬನ್ನಿ.
ಮನೆಯಲ್ಲಿ ಯಾರಾದರೂ ಇದ್ದಾರೆಯೇ? ನನ್ನ ಗಂಡನನ್ನು ಕಾಣಲು ಬಂದಿದ್ದರೆ ಅವರು ಅಂಗಡಿಯಲ್ಲಿ ಸಿಗುತ್ತಾರೆ. ನಾವು ನಿಮ್ಮನ್ನೇ ಕಾಣಲು ಬಂದಿದ್ದೇವೆ. ನಮ್ಮ ಮಗನಿಗೆ ಮುಂಜಿ ಮಾಡಬೇಕು. ಆದರೆ ಈ ಎಲ್ಲ ಸಿರಿತನವು ನನ್ನ ಗಂಡನಿಗೆ ಸೇರಿತು. ಅವರ ಅಪ್ಪನೇ ಇಲ್ಲದೆ ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ. ತಾಯಿ ನಿಮ್ಮ ತವರಿನಲ್ಲಿ ಏನಾದರೂ ಕೊಟ್ಟಿದ್ದರೆ ಅದು ನಿಮ್ಮದೇ ಅಲ್ಲವೇ? ಆ ವಸ್ತುಗಳ ಮೇಲೆ ನಿಮಗೆ ಪೂರ್ಣ ಅಧಿಕಾರವಿದೆ. ಈ ಮೂಗುತಿ ನನ್ನ ಅಮ್ಮ ಕೊಟ್ಟಿದ್ದು. ಹೇಗೋ ನನ್ನಲ್ಲಿ ಮತ್ತೊಂದು ಪತಿಯ ಮಾಡಿಕೊಟ್ಟ ಮತ್ತೊಂದು ಮೂಗುತಿ ಇದೆ. ಅದಕ್ಕೆ ನೀವು ಇದು ತಗೊಳ್ಳಿ. ಅರೆ, ನೀವು ಮತ್ತೆ ಬಂದಿರೆ? ದಾನ ಮಾಡಿದೆಂದು ತೊಂದರೆ ಕೊಡುವುದಿಲ್ಲ. ಇಗೋ ಇಗೋ, ಈ ಮೂಗುತಿಯನ್ನು ಅಡವಿಟ್ಟು ಮನೆ ಪಡೆಯಲು ಬಂದಿದ್ದೇನೆ. ಇದನ್ನು ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ. ಅರೆ, ಇದು ನನ್ನ ಹೆಂಡತಿ ಮೂಗುತಿ ಅಲ್ಲವೇ? ವರದಪ್ಪ, ವ್ಯಾಪಾರವನ್ನು ನೋಡಿಕೊ. ನನ್ನ ಮನೆಗೆ ಹೋಗಿ ಬರುತ್ತೇನೆ. ನೀವು ಇಲ್ಲಿರಿ. ಮನೆಗೆ ಹೋಗಿ ಹಣವನ್ನು ತರುತ್ತೇನೆ. ಅದೇನು ಹೊತ್ತಲದ ಹೊತ್ತಿಗೆ ಮನೆಗೆ ಬಂದಿದ್ದೀರಾ? ಹುಷಾರ ಇಲ್ಲವೇ? ಯಾವುದು ಕೆಲಸಕ್ಕೆ ಮನೆಗೆ ಬಂದೆ? ಅದರಲ್ಲಿ ನೀವು ಮೂಗುತಿಯಲ್ಲಿ ಹೋಯಿತು? ಅದು ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ತೆಗೆದಿಟ್ಟಿದ್ದೆ. ಈಗಲೇ ಹಾಕೊಂಡು ಬರುತ್ತೀನಿ. ಅಯ್ಯೋ ವಿಠಲ, ಈಗೇನು ಮಾಡಲಿ? ಇದೇನು ನನ್ನ ಮೂಗುತಿ ಬಟ್ಲದಲ್ಲಿ? ಸರಸ್ವತಿ, ಕೆಲವು ದಿನಗಳಿಂದ ಬ್ರಾಹ್ಮಣ ದಂಪತಿ ಅಂಗಡಿಗೆ ಬಂದು ಸಹಾಯ ಬೇಡುತ್ತಿದ್ದರು. ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಇರಬೇಕು. ಇನ್ನು ನನಗೆ ಸಿರಿತನವೆಲ್ಲ ಬೇಡ. ನನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿ ಕೃಷ್ಣನನ್ನು ಭಜಿಸುತ್ತಾ ಹರಿದಾಸನ ಆಗುತ್ತೇನೆ. ನಮ್ಮ ಶ್ರೀಧರನ ಸೇವಿಗೆ ಸಾಧನ ಸಂಪತ್ತಾಯಿತು. ಆಗತ್ತೆಲ್ಲ ಆಯಿತು. ತುಳಸಿ ಮಾಲೆಯ ಹಾಕುವುದಕ್ಕೆ ಅರಸನಾಗಿ ನಾಕು ತರಿತ್ತೆ. ಸರಸಿ ಜಾಕ್ಷ ಶ್ರೀ ಪುರಂದರ ವಿಠಲನ್ ತುಳಸಿ ಮಾಲೆ ಹಾಕಿಸಿದನು. ಆದದ್ದೆಲ್ಲ ಉಳಿತೇ ಆಯಿತು. ತಂಬೂರಿ ನೀಡಿದವ, ಭಕ್ತಿ ದಾಟಿದವ. ತಂಬೂರಿ ನೀಡಿದವ, ಭಕ್ತಿ ದಾಟಿದವ. ತಾಳವ ತಟ್ಟಿದವ, ತಾಳವ ತಟ್ಟಿದವ. ಸುರರೋಳು ಸೇರಿದವ, ತಂಬೂರಿ ನೀಡಿದವ, ಭಕ್ತಿ ದಾಟಿದವ. ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ. ಕಳಹೃದಯ ಮೆಟ್ಟಿದವ, ತಂಬೂರಿ ಮೀಟಿದವ, ಭಕ್ತಿ ದಾಟಿದವ. ವಿಠಲನ ನೋಡಿದವ, ವಿಠಲನ ನೋಡಿದವ.
ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಆಹಾ ಮೆಚ್ಚಿದೆ. ಸುದರ್ಶನ ಹೋಮ ಮಾಡಿ ಮಂತ್ರೋಪದೇಶ ಹೊಂದಿದೆಯೇ. ಪುರಂದರ ವಿಠಲವೆಂಬ ತೀಕ್ಷ್ಣವನ್ನು ಸ್ವೀಕರಿಸಿ ಅತ್ಯುತ್ತಮ ವಾಗ್ಮಯಕರನಾಗು. ರಾಗಿ ತಂದೀರಾ ಭಿಕ್ಷೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷೆ ರಾಗಿ ತಂದೀರಾ ಶ್ರೀರಮಣನ ಸದ ಸ್ಮರಿಸುವರಾಗಿ ಗುರುತಿಗೆ ಬಾರೋರಂತವರಾಗಿ ಕರೆ ಕರೆ ಬಹಬಹು ನೀಗುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀರಾ ಭಿಕ್ಷೆ ರಾಗಿ ತಂದೀರಾ ರಾಗಿ ತಂದೀರಾ. ಎಂದರೆ ಪುರಂದರದಾಸರಯ್ಯ. ಪುರಂದರದಾಸರ ಕಾಲ 1484ರಿಂದ 1564. ಕರ್ನಾಟಕ ಸಂಗೀತ ಕಲಿಯಲು ಪ್ರಾರಂಭಿಕ ಅಭ್ಯಾಸಕ್ಕೆಂದು ಸ್ವರಾವಳಿ, ಅಲಂಕಾರಗಳು, ಲಕ್ಷಯ ಲಕ್ಷಣ ಗೀತೆಗಳು, ತಾಳಮಾಲಿಕೆ ಎಂದು ಹೇಳಲ್ಪಡುವ ಸುಳಾದಿಗಳು, ಉಗಭೋಗಗಳನ್ನು ರಚಿಸಿದ್ದಾರೆ. ಕೀರ್ತನ ಎಂಬ ಪದ್ಧತಿಯನ್ನು ಅದರಲ್ಲಿ ಪಲ್ಲವಿ, ಅನ್ನಪಲ್ಲವಿ, ಚರಣ ಮುಂತಾದವನ್ನು ಮೊದಲು ಜಾರಿಗೆ ತಂದವರು ಪುರಂದರದಾಸರು. ಅವರ ಕೃತಿಗಳು 4,83,000 ಎಂಬ ಹೇಳಿಕೆಯುಂಟು. ಇವರಿಗೆ ದೊರೆತು ಪ್ರಕಟವಾಗಿರುವ ಕೃತಿಗಳ ಸಂಖ್ಯೆ 1000 ಮೀರುತ್ತದೆ. ದಾಸರ ಕೃತಿಗಳನ್ನು ಗುರುಗಳಾದ ವ್ಯಾಸರಾಯರೇ ಪುರಂದರ ಉಪನಿಷತ್ತು ಎಂದು ಕರೆದರು. ಮುಂದೆ ತ್ಯಾಗರಾಜರ